ಹಲೋ ಗಾಯ್ಸ್, ವೆಲ್ಕಮ್ ಟು ಫುಡೀಸ್ ಲ್ಯಾಬ್. ಏನಪ್ಪ ಇವಳು 1 ವೀಕಿಂದ ಕಾಣೆ ಆಗಿದ್ದಾಳೆ ಅನ್ಕೋತಿದ್ರ? 1 ವೀಕ್ ನಾನು ಟ್ರೈನಿಂಗ್ ಹೋಗಿದ್ದೆ. ಈ ಟ್ರೈನಿಂಗ್ ಪೀರಿಯಡಲ್ಲಿ ನಾನು ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ಹಾಗೆಯೇ ಅಲ್ಲಿ ಸಿಕ್ಕಂಥ ಫುಡ್ ಕೂಡ ಸೂಪರ್ ಆಗಿತ್ತು. ಆದರೂ ಕೂಡ ಮನೆ ಊಟ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಅದಕ್ಕೆ ಟ್ರೈನಿಂಗ್ ಮುಗ್ದಂಗೆ ಫ್ರೆಂಡ್ಸ್ಗೆ ಟಾಟಾ ಬೈ ಬೈ ಹೇಳಿ ಮನೆಗೆ ಬಂದು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಚಿಕನ್ ಅಂಗಡಿ ಹೋಗಿ ಬೋನ್ಲೆಸ್ ಚಿಕನ್ ತಂದು ಹೀಗೆ ನೀಟಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದು. ಸೊ ಇಲ್ಲಿಂದ ನಮ್ಮ ಕೈಮಾ ಕರಿ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಪ್ಯಾಕ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ ಪುಡಿ, ಮೆಣಸಿನ ಪುಡಿ ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ 1 ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಶ್ರಣ ಇಲ್ಲಿ ರೆಡಿಯಾಗಿದೆ. ಸೊ ನಂತರ ಒಂದು ಪಾತ್ರೆಯಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಲವಂಗ, ಚಕ್ಕೆ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಜೊತೆ ನಾನಿಲ್ಲಿ 2 ಟೊಮೆಟೊನ ತಗೊಂಡಿದ್ದೀನಿ. ಟೊಮೆಟೊನ ಈ ಎಣ್ಣೆಯಲ್ಲಿ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಂಬಾರ ಸೊಪ್ಪು ಹಾಗೂ 1 ಕಟ್ಟು ಫುಲ್ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮಿಶ್ರಣ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದನ್ನು ಜಾರ್ಗೆ ಹಾಕಿ ಇದರ ಜೊತೆ ಹುರಿದುಕೊಂಡು ಇಟ್ಟಂಥ ಕಡಲೆ ಬೀಜವನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಮ್ಮ ಪೇಸ್ಟ್ ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಪ್ರೊಸೀಜರ್, ನಾವು ಆಗಲೇ ಮಿಕ್ಸ್ ಮಾಡಿ ರುಬ್ಬಿಕೊಂಡಂಥ ಚಿಕನ್ನ ಈ ಥರ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಉಂಡೆಯನ್ನಾಗಿ ಮಾಡ್ಕೋಬೇಡಿ, ಯಾಕೆಂತಂದರೆ ನಾವು ಮಾಡ್ಕೊಳ್ಳುವಂಥ ಪೇಸ್ಟ್ ಅದಕ್ಕೆ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಕಂದು ಬಣ್ಣ ಬಂದ ನಂತರ ಪ್ರತಿ ಉಂಡೆಯನ್ನು ತೆಗೆದು ಸೈಡ್ನಲ್ಲಿ ಇಟ್ಕೊಳ್ಳಿ. ನೋಡಿ, ಎಲ್ಲ ಮೀಟ್ ಬಾಲ್ಸ್ ನೀಟಾಗಿ ಫ್ರೈ ಆಗಿದೆ. ನಂತರ ಇನ್ನೊಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ತೆಗೆದುಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿಕೊಂಡಂಥ ಬೆಳ್ಳುಳ್ಳಿಯನ್ನು ಮತ್ತು ಈರುಳ್ಳಿಯನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಚಿಟಿಕೆಯಷ್ಟು ಉಪ್ಪು, ಅರಿಶಿನ ಪುಡಿ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಆಗಲೇ ರೆಡಿ ಮಾಡಿಕೊಂಡಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೀಡಿಯಂ ಕನ್ಸಿಸ್ಟೆನ್ಸಿ ಬರೋ ಹಾಗೆ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 1 ಪ್ಯಾಕ್ನಷ್ಟು ಚಿಕನ್ ಮಸಾಲೆನ ಸೇರಿಸ್ಕೊಳ್ಳಿ. ನಮ್ಮ ಮಸಾಲೆ ಚೆನ್ನಾಗಿ ಕುದೀತಾ ಬರ್ತಿರುವಾಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮೀಟ್ ಬಾಲ್ಸ್ ಅಂದರೆ ಕೈಮಾ ಉಂಡೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ತುಂಬ ಹೊತ್ತು ಬಾಯ್ಲ್ ಆಗೋ ನೆಸೆಸಿಟಿ ಇಲ್ಲ.
ಸ್ವಲ್ಪ ಹೊತ್ತು ಕುದಿಸಿದ್ರೇ ಮೀಟ್ ಬಾಲ್ಸ್ ಎಲ್ಲ ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಸೊ ನೋಡಿ, ಬ್ಯೂಟಿಫುಲ್ ಆಗಿ ನಮ್ಮ ಕೈಮಾ ಮಸಾಲ ರೆಡಿಯಾಗಿದೆ. ಇದನ್ನು ನೀವು ದೋಸೆ, ಚಪಾತಿ, ಪರೋಟ ಜೊತೆ ಎಂಜಾಯ್ ಮಾಡ್ಕೋಬೋದು. ಈ ಥರ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.